ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ನಾನು ಇವತ್ತಿನ ಒಂದು ವಿಡಿಯೋಲಿ ಮೆಹಂದಿ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ಟೈಮ್ ವೇಸ್ಟ್ ಮಾಡಿದೆ ಫಟಾಫಟ್ ಅಂತ ಇದು ಯಾವ ಮೆಹಂದಿ, ಹಾಗೆ ಎಷ್ಟು ರೇಟ್ ಇದೆ, ಇದರಲ್ಲಿ ಏನೇನೆಲ್ಲ ಇದೆ, ಇದನ್ನು ಅಪ್ಲೈ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಇದನ್ನು ತರಲಿಕ್ಕೆ ಅಂತಲೇ ನಾನು ಶಾಪಿಂಗ್ ಹೋಗ್ತೀನಿ. ಆ್ಯಕ್ಚುಲಿ ಶಾಪಿಂಗ್ ಹೋದರೆ ಇದು ಲೋಕಲಲ್ಲಿ ನಾರ್ಮಲ್ ಶಾಪಲ್ಲಿ ಎಲ್ಲೂ ಸಿಗೋಲ್ಲ, ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲ ಮಾರ್ಟ್ಗಳಲ್ಲಿ ಸಿಗುತ್ತೆ. ನನಗಂತೂ ಇಲ್ಲಿ ಅಕ್ಕಪಕ್ಕ ಎಲ್ಲೂ ಅಂಗಡಿಯಲ್ಲಿ ಕೇಳಿದ್ರೆ ಸಿಗಲ್ಲ. ಸೊ ಹಾಗಾಗಿ ಮಾರ್ಟಿಗೆ ಹೋದಾಗ ಒಂದು 3-4 ಪ್ಯಾಕ್ನ ಎತ್ಕೊಂಬಂದುಬಿಡ್ತೀನಿ. ಅಂದರೆ ಒಂದು ಮಂತ್ಲಿ ಒನ್ಸು ಅಥವಾ ಟ್ವಾಯ್ಸ್ ಥರ ಒನ್ಸ್ ಅಂದರೆ ನಾನು ಅಪ್ಲೈ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಕೂಡ ಇದೆ. ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ನಿಮಗೆ ಹೇಳಿಬಿಡ್ತೀನಿ. ಇದರಲ್ಲಿ ಭೃಂಗರಾಜ್ ಇದೆ, ಆಮ್ಲ ಇದೆ, ಆಮೇಲೆ ಕರಿ ಲೀವ್ಸ್ ಇದೆ, ಮೇಥಿ ಇದೆ, ಹಾಗೆ ಸೀಗೆಕಾಯಿ ಇದೆ, ಹಾಗೆ ಬಹರ ಇದೆ, ಹಾಗೆ ಹರದಿದೆ, ಅದೇ ನೀಮ್ ಇದೆ, ಮತ್ತು ಗ್ರೀನ್ ಟೀ ಇದೆ. 9 ಇದರಲ್ಲಿ ಹರ್ಬ್ಸ್ ಇದೆ. 9 ಹರ್ಬ್ಸ್ ಇರೋದ್ರಿಂದ, ಹಾಗೆ ಹೆನ್ನ ಪೌಡ್ರ್ ಇರೋದ್ರಿಂದ ಇದರಲ್ಲಿ ಸಿಕ್ಕಾಬಿಟ್ಟೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಈ ಬೆನಿಫಿಟ್ಸ್ ಇರೋದ್ರಿಂದ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ ಎಲ್ರಿಗೂ. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ತಾ ಹೋಗಿ ಇದನ್ನು ಹೇಗೆ ಅಪ್ಲೈ ಮಾಡಬೇಕು, ಇದಕ್ಕೆ ಏನೇ ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಸುಮಾರು ವಿಡಿಯೋದಲ್ಲಿ ಮಾಡಿ ಹೇಳಿದ್ದೀನಿ, ಇದೇ ಮೆಹಂದಿ ಬಗ್ಗೆ ಹೇಳಿದ್ದೀನಿ. ಆದರೆ ಇವತ್ತು ಮತ್ತೆ ಪರ್ಚೇಸ್ ಮಾಡಿದ್ನಲ್ವ, ಸೊ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಬೇಕು ಅನ್ನಿಸು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಏನನ್ನ ಆ್ಯಡ್ ಮಾಡಬೇಕಪ್ಪ ಅಂತಂದರೆ, ಮತ್ತು ಕಾಫಿ ಅಥವಾ ಟೀ ಪೌಡ್ರ್ ಎರಡರಲ್ಲಿ ಯಾವುದಾದ್ರೂ ನಡೆಯುತ್ತೆ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಸ್ಟ್ರೈನ್ ಮಾಡ್ಕೊಂಡು ತೊಗೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಂಡು ಆಮೇಲೆ ಇದನ್ನ ಅಪ್ಲೈ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ವೈಟ್ ಹೇರ್ಸ್ ಇರೋರು ಅಪ್ಲೈ ಮಾಡಿದ್ರು ಕೂಡ ಅಷ್ಟೇ, ಬ್ಲ್ಯಾಕ್ ಹೇರ್ಸ್ ಇರೋರು ಅಪ್ಲೈ ಮಾಡಿದ್ರು ಅಷ್ಟೇ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇದರಲ್ಲಿ ತುಂಬ ಹರ್ಬ್ಸ್ ಇರೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಸ್ಕಾಲ್ಪಿಗೆ ತುಂಬ ಪ್ರಮೋಟ್ ಮಾಡುತ್ತೆ ಹೇರ್ ಗ್ರೋತ್ ಆಗೋಕ್ಕೆ. ಆಮೇಲೆ ಸ್ಕಾಲ್ಪು ಏನಪ್ಪ ಅಂದರೆ ಬ್ರೋಕನ್ ಹೇರ್ಸ್, ಏನಂದರೆ ಕಟ್ ಆಗಿರುತ್ತಲ್ವ ಹೇರ್ಸ್, ಅದೆಲ್ಲ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಮತ್ತು ಅಂದರೆ ಬಿಳಿ ಹೇರು ಆಗ್ತಾ ಇರುತ್ತಲ್ವ, ಅದನ್ನೆಲ್ಲ ಅದ್ರ ಜೊತೆ ಫೈಟ್ ಮಾಡ್ತಂದರೆ ನೆಕ್ಸ್ಟು ವೈಟ್ ಹೇರ್ಸ್ ಹಾಕಿದ್ದು ಪ್ರಮೋಟ್ ಮಾಡೋದನ್ನು ಕಮ್ಮಿ ಮಾಡುತ್ತೆ. ಅಂದರೆ ಬ್ಲ್ಯಾಕ್ ಆಗೇ ಇರೋಕ್ಕೆ ಒಂದು ಟ್ರೈ ಮಾಡುತ್ತೆ. ಬ್ಲ್ಯಾಕ್ ಲೀವ್ಸ್ ಎಲ್ಲ ಹಾಕಿದ್ದಾರೆ, ಮೇತೆ ಹಾಕಿರೋದ್ರಿಂದ ಹೇರ್ ಸ್ಮೂತ್ ಇರುತ್ತೆ. ಹಂಗೆ ಮೆಹಂದಿ ಹಚ್ಚಿದಾಗ ಕೆಲವೊಂದು ಮೆಹಂದಿಗಳ್ನ ಅಪ್ಲೈ ಮಾಡಿದಾಗ ಮತ್ತು ಹಾರ್ಡಾಗಿರುತ್ತೆ ಅಲ್ವಾ ಹೇರ್ಸು. ಸೊ ಇದನ್ನು ಹಚ್ಚಿದಾಗ ಆ ಥರ ಯಾವುದೇ ಥರ ಹಾರ್ಡ್ನೆಸ್ ಇರೋಲ್ಲ, ತುಂಬ ಸಾಫ್ಟ್ ಇರುತ್ತೆ. ಹಾಗೆ ಸೀಗೆಕಾಯಿನ ಹಾಕಿರ್ತಾರೆ, ಇದರಿಂದ ಹೇರ್ ಶೈನಿ ಆಗಿರುತ್ತೆ. ಸೀಗೆಕಾಯಿ ಅಲ್ವಾ, ಸೊ ಹಾಗಾಗಿ ಶೈನ್. ಮತ್ತು ನೀಮ್ ಇದೆ, ಡ್ಯಾಂಡ್ರಫ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಹಾಗೆ ಮತ್ತು ಗ್ರೀನ್ ಟೀ ಎಲ್ಲ ಇರೋದ್ರಿಂದ ಇದಕ್ಕೆ ಶೈನ್ ಆಗಿರುತ್ತೆ ಹೇರ್ಸು. ಸೊ ಈ ಮೆಹಂದಿ ಹಚ್ಚೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ಸ್ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಸ್ಮೂತಿ ಹೇರ್ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ, ಹೇರ್ ಕಲರಿಂಗ್ ಆಗುತ್ತೆ, ಹಾಗೆ ಸ್ಕಾಲ್ಪೆಲ್ ಚೆನ್ನಾಗಿರುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಈ ಮೆಹಂದಿಯಲ್ಲಿ ಸಿಗೋದ್ರಿಂದ ನಾನು ಯಾವಾಗಲೂ ಇದನ್ನೇ ರೆಫರ್ ಮಾಡ್ತೀನಿ. ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲಾಂದರೆ ಮಾರ್ಟ್ಗಳಲ್ಲಿ ಹೋಗಿ ತೊಗೋಬೋದು. ಆನ್ಲೈನಲ್ಲಿ ಅಂದರೆ ಇದು ಒಂದು ಪ್ಯಾಕು ಜಸ್ಟು ನಾನು ಒಂದು ಸರಿ ಅಪ್ಲೈ ಮಾಡೋಕ್ಕೆ ನನಗೆ 35 ರುಪೀಸ್ ಪ್ಯಾಕ್ ಆದರೆ ಸಾಕಾಗುತ್ತೆ. ಇದರಲ್ಲಿ 50 ಗ್ರಾಮ್ ಇರುತ್ತೆ, ನನಗೆ ಇಷ್ಟೇ ಸಾಕಾಗುತ್ತೆ. ನಾನು ಹೇರ್ ಕಲರಿಂಗ್ ಅಂದರೆ ಶೈನ್ ಆಗಲಿ ಹೇರು, ಹಾಗೆ ಸ್ಕಾಲ್ಪೆಲ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತೊಗೋತೀನಿ. ಈ ಥರ ಅಪ್ಲೈ ಮಾಡಿಬಿಟ್ಟು ಇದನ್ನ ನಿಧಾನವಾಗಿ ಈ ಥರ ಸ್ಕಾಲ್ಪ್ನ ಮಸಾಜ್ ಮಾಡಿ, ಹಾಗೆ ಯಾವುದೇ ಥರ ಸ್ಕಿನ್ಗಾಗಲಿ ಅದಕ್ಕಾಗಲಿ ಏನೋ ಹಚ್ಚಿದ್ರು ಕೂಡ ಏನೂ ತೊಂದರೆ ಇಲ್ಲ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಹರ್ಬಿಂದ ಯೂಸ್ ಮಾಡೋದಲ್ವ. ಸೊ ಹಾಗಾಗಿ ನನಗಂತೂ ಪರ್ಸ್ನಲಿ ಇದು ತುಂಬ ಇಷ್ಟ ಆಗಿದೆ. ಸೊ ಹಾಗಾಗಿ ಇದನ್ನು ಪದೇ ಇದ್ರದ್ದು ವೀಡಿಯೋನ ಮಾಡಿ ಹಾಕ್ತಾಯಿರ್ತೀನಿ. ಲಾಸ್ಟ್ ಒಂದು ಸಾರಿ ಆಲ್ರೆಡಿ ಇದ್ರ ಬಗ್ಗೆ ವೀಡಿಯೋ ಹಾಕಿದ್ದೀನಿ, ಆದರೆ ಇದು ಇಷ್ಟು ಕಂಪ್ಲೀಟಾಗಿ ಅದರಲ್ಲಿ ವೀಡಿಯೋದಲ್ಲಿ ಬಂದಿಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಇವಾಗ ಮತ್ತೆ ಇನ್ನೊಂದು ಸಾರಿ ಇದೇ ಮೆಹಂದಿ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಏನಪ್ಪ ಅಂತಂದರೆ, ನಿಮಗೆ ಲಾಂಗ್ ಹೇರ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಮತ್ತು ಹೇರ್ ಗ್ರೋತ್ ಆಯಿಲ್ ಬಗ್ಗೆ ಎಲ್ಲ ಥರದ ವೀಡಿಯೋಸ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಹಾಗೆ ನಾನು ಏನೋ ರೊಟೀನಲ್ಲಿ ಹೇರ್ ಕೇರ್ನ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಹಾಗೆ ಇನ್ನೂ ಯಾರಾದರೂ ಹೊಸಬ್ರು ನನ್ನ ವೀಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದು ಬಂದು ಹೆನ್ನ ಹಿಮಾಲಯ ಪೌಡ್ರು. ಹೆಸರು ನೀಟಾಗಿ ಅಲ್ಲಿ ಕಾಣಿಸಿಲ್ಲ ಅಂದರೆ ಡಿಸ್ಪ್ಲೇಯಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಹಿಮಾಲಯ ಹೆನ್ನ ನ್ಯಾಚುರಲ್ ಶೈನ್ ಲಾಂಗ್ ಲಾಸ್ಟಿಂಗ್ ಅಂತ ಇದೆ. ಇದು ಕಲರ್ ಮಾತ್ರ ನಿಜವಾಗ್ಲೂ 1 ಮಂತಿಗೆ ಒಂದೇ ಒಂದು ಸರಿ ಹಚ್ಚೋದು. ನಾನು ಹಚ್ಚೋದು ಶೈನ್ಗೋಸ್ಕರ. ಹಾಗೆ ಹರ್ಬ್ಸ್ ಇದೆ ಅಲ್ವಾ, ಸೊ ಹಾಗಾಗಿ ಇದೆಲ್ಲ ಹರ್ಬ್ಸು ಒಂದೇ ಇದರಲ್ಲಿ ಸಿಗೋದ್ರಿಂದ ನಾವು ಇದನ್ನು ಅಪ್ಲೈ ಮಾಡೋದ್ರಿಂದ ಒಂದು ಒಳ್ಳೆ ಹೇರ್ ಗ್ರೋತ್ ಆಗುತ್ತೆ, ಹೇರ್ ಕಲರಿಂಗ್ ಆಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಹೆಚ್ಚು ವೀಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಸರಿ ಹೋಗಿ ಭೇಟಿ ಮಾಡಿ.
ಇದನ್ನು ಹಚ್ಚಿ ಎಷ್ಟೊತ್ತು ಬಿಡಬೇಕಪ್ಪ ಅಂದರೆ 1 ಅವರ್ ಆರ್ 2 ಅವರ್ ಅಂದರೂ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬಿಡಬೇಕು. ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಬೇಕು. ಈ ಹೆನ್ನ ಪೌಡ್ರ್ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸಿದ್ದೀನಿ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬೇಕು ಅಂದರೆ ನೀವು ಬೇರೆ ಏನು ಜೊತೆ ಇದನ್ನ ಆ್ಯಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಒಂದು ಸಾರಿ ಅಪ್ಲೈ ಮಾಡಬೇಕಾದ್ರೆ ಮತ್ತೆ ಒಂದು ಸಾರಿ ವೀಡಿಯೋ ಮಾಡ್ತೀನಿ. ಆವಾಗ ಬೇರೆ ಏನು ಹಾಕ್ಬೋದು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.